ನಮಸ್ತೆ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಜ್ಯೋತಿಷರು ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ. ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನು ತಿಳಿಸ್ಕೊಡ್ತಾ ಇರುವಂತಹ ಡಾಕ್ಟರ್ ದಿನೇಶ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಗುರೂಜಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಹ್ರೀಂ ನಮೋ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿದೆ ಇದೇ ವಾರ ಅಂದ್ರೆ ಈ ಸ್ಯಾಟರ್ಡೆ, ಕಮಿಂಗ್ ಸ್ಯಾಟರ್ಡೆ ಅಂಡ್ ಸಂಡೇ ಬೆಂಗಳೂರಲ್ಲಿ ಕ್ಲಾಸಸ್ ಇದೆ. ಆ ಒಂದು ಕ್ಲಾಸಸ್ಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಬಂದ್ರೆ ಎಂಟ್ರಿ ಇಲ್ಲ ಅಂತ ಗುರೂಜಿ ಆಲ್ರೆಡಿ ನಿಮ್ಗೆ ತಿಳಿಸಿದ್ದಾರೆ. ಇನ್ನ ಮೈಸೂರಲ್ಲಿ ಕ್ಲಾಸಸ್ ಇದೆ. ಯಾವಾಗಪ್ಪ ಅಂದ್ರೆ ಆಗಸ್ಟ್ 5ನೇ ತಾರೀಕು. ಇನ್ನ ಹುಬ್ಳಿಯಲ್ಲೂ ಕ್ಲಾಸಸ್ ಇದೆ ಸೆಪ್ಟೆಂಬರ್ 2, 3. ಅದ್ರ ಜೊತೆಗೆ ನಕ್ಷತ್ರ ನಾಡಿನ ಕಲ್ತಿರೋರ್ಗೆ ಹೈಯರ್ ಕ್ಲಾಸಸ್ ಕೂಡ ಇದೆ ಆಗಸ್ಟ್ 19, 20ನೇ ತಾರೀಕು. ಈ ಒಂದು ಕ್ಲಾಸಸ್ಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನ ಗುರುಜಿನ ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ನೇರವಾಗಿ ಗುರುಜಿನ ಪಡ್ಕೋಬಹುದು. ಇನ್ನ ಗುರುಜಿ ಸಾಕಷ್ಟು ಬಾರಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾರೆ, ನಿಮ್ಮ ಹೆಲ್ತ್ ಸಮಸ್ಯೆ ಆಗಿರ್ಬೋದು, ಯಾವುದೇ ತರಹದ ಪ್ರಾಬ್ಲಮ್ಸ್ಗೆ ಕೈಲಾಶ್ ಯಂತ್ರ ಅನ್ನೋದನ್ನ ಧರಿಸಿ ಅಂತ. ಇನ್ನು ಆ ಒಂದು ಯಂತ್ರ ತರಿಸ್ಕೋಬೇಕು ಅಂದ್ರೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾ, ಇನ್ನ ಇವತ್ತಿನ ವಿಶೇಷತೆ ಟಿಪ್ಸ್ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ, ಯಾವಾಗ್ಲೂ ಹೇಳ್ತಾ ಇರ್ತಾರೆ ಜ್ಯೋತಿಷ್ಯ ನಕ್ಷತ್ರನ ನಂಬಬೇಕು, ಬಟ್ ನಂಬರ್ಸ್ ನ ನಂಬಲ್ಲ. ನಂಬರ್ಸ್ ನ ಯಾಕೆ ನಂಬಬೇಕು ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ. ಬಟ್ ಇವತ್ತಿನ ವಿಷಯ ಕೂಡ ಯಾವ ರಾಶಿಗೆ ಯಾವ ನಂಬರ್ ಲಕ್ಕಿ ಅಂತ. ಇನ್ನ ಗುರುಜಿ ಎಲ್ಲ ಒಂದ್ ಕಡೆ ಎಲ್ಲರೂ ಕನ್ಫ್ಯೂಷನ್ ಆಗಿರ್ತಾರೆ, ಹೇಳ್ತಿರ್ತಾರೆ ನಂಬರ್ಸ್ ಇಂದ ಏನಿದೆ ಅಂತ ಹೇಳ್ತಾರೆ. ಬಟ್ ಇವತ್ತು ರಾಶಿ ಜೊತೆಗೆ ನಂಬರ್ಸ್ ಕ್ಲಬ್ ಮಾಡ್ತಿದ್ದಾರೆ, ಹೆಂಗೆ ಅಂತ ಪ್ರತಿಯೊಂದು ಅನುಭವದಿಂದ ಹೇಳ್ತಕ್ಕಂಥದ್ದು. ಈಗ ಮೊಟ್ಟ ಮೊದಲಾಗಿ ಕ್ಲಾಸಸ್ ಇನ್ನೇನು ಒಂದು 3 days ಇದೆ. ದಿ ಚೆವ್ರಾನ್ ಹೋಟೆಲ್, ಇನ್ಫ್ಯಾಂಟ್ರಿ ರೋಡ್. ಯಾಕಂದ್ರೆ ನಾವು ಕ್ಲಾಸಸ್ ಮಾಡೋದು ಗ್ಯಾರಂಟಿ. ನಾವು ಅಡ್ರೆಸ್ ಹೇಳ್ತೀವಿ, ಒಂದ್ ವಾರದ ಮುಂಚೆ 10 ದಿವಸದ ಮುಂಚೆನೆ ಅಡ್ರೆಸ್ ಹೇಳ್ತೀವಿ. ಪ್ರತಿಯೊಂದು ಊರು, ಮೈಸೂರಲ್ಲೂ ರಿಯೋ ಇಂಟರ್ನ್ಯಾಷನಲ್ ಅಂತ ಬರುತ್ತೆ. ರಿಯೋ ಇಂಟರ್ನ್ಯಾಷನಲ್ ಬಂಬು ಬಜಾರ್ ಅಂತ ಬರುತ್ತೆ, ಅಲ್ಲಿ ಬುಕ್ ಮಾಡ್ತಾ ಇದೀವಿ. ಇನ್ ಕೇಸ್ ಏನಾದ್ರೂ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜಸ್ ಆಯ್ತು, ಏನೋ ಆಯ್ತು, ಜನ ಜಾಸ್ತಿ ಆದ್ರು ಅಂದ್ರೆ ಇಮಿಡಿಯೇಟ್ SMS ಹೋಗುತ್ತೆ, ಎಲ್ಲ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ಮೈಸೂರಲ್ಲಿ ಇದು 4ನೇ ಬಾರಿ ಬರ್ತಾ ಇರ್ತಕ್ಕಂಥದ್ದು. ಆಮೇಲೆ ಫೀಸ್ ಜಾಸ್ತಿ ಮಾಡ್ತೀನಿ ಅಂತಾನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಫೀಸ್ ಈಗ GST ಆಗಿದೆ, ಬಹಳ ಕಮ್ಮಿ ರೇಟ್ ಅವ್ರು ವರ್ಕೌಟ್ ಮಾಡ್ತಿದ್ದೆ. ಅದು 4 ದಿವಸ, ಮತ್ತೆ 4 ದಿವಸ ಅಂದ್ರೆ ಸ್ಯಾಟರ್ಡೆ ಸಂಡೇ ಆಗಸ್ಟ್ 5, 6 ಮೈಸೂರಿಗೆ ಬರ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಬೆಂಗಳೂರಲ್ಲಿ 22 ಮತ್ತೆ 23 ಶನಿವಾರ ಭಾನುವಾರ ದಿ ಚೆವ್ರಾನ್ ಹೋಟೆಲ್, ಇನ್ಫ್ಯಾಂಟ್ರಿ ರೋಡ್, ಕಮಿಷನರ್ ಆಫೀಸ್ ಆಪೋಸಿಟ್ ಇರ್ತಕ್ಕಂಥ ಹೋಟೆಲ್. ಸಾಕಷ್ಟು ಬಾರಿ ಮಾಡಿದ್ದೀನಿ ಅಲ್ಲಿ, 10 ರಿಂದ 15 ಬಾರಿ ಅಲ್ಲಿ ಮಾಡಿದ್ದೀನಿ. ಇದು 27ನೇ ಬ್ಯಾಚ್ ಆಗುತ್ತೆ. ಬಹುಶಃ 2200-700ಕ್ಕೆ ದಾಟಬಹುದು ಅಂತ ಇರ್ತೀನಿ. 3000 ಅತಿ ಶೀಘ್ರದಲ್ಲಿ ಆಗ್ಲಿ, ಎಲ್ಲರೂ ಕಲ್ತ್ಕೊಳ್ಳಿ. ಇದೊಂಥರ ಒಂದು ಜ್ಞಾನ, ಇದು ಜ್ಞಾನ ಮತ್ತೆ ವಿಜ್ಞಾನ. ಜ್ಯೋತಿಷ್ಯನು ಯಾವಾಗ್ಲೂ ಅಷ್ಟೇ ಒಂದು ಜ್ಞಾನ ಮತ್ತೆ ವಿಜ್ಞಾನ. ಅದರಲ್ಲಿ ಭಗವಂತನ ಒಂದು ಅಂಶ ಸೇರಿಸ್ಬೇಕಷ್ಟೇ, ಇನ್ನೇನಿಲ್ಲ. ಪ್ರತಿಯೊಬ್ರು ಅಷ್ಟೇ ಯಾವುದೇ ಒಂದು ಅಂಶದಲ್ಲಿ ಆ ಭಗವಂತನ ಸೇರಿಸಿ ನಾವು ಸ್ಮರಣೆ ಮಾಡಿ ತಿಂದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಸಂಖ್ಯಾಶಾಸ್ತ್ರ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಂಖ್ಯಾಶಾಸ್ತ್ರ ಅನುಭವದಲ್ಲಿ ತಗೊಳ್ಳಿ. ಯಾವ ದಿವಸ ನಿಮ್ಗೆ ಕೆಟ್ಟದ್ದು ಅಂತ ಹೇಳಿರ್ತಾರೆ, ಅವತ್ತೇನು ನಿಮ್ಗೆ ಒಳ್ಳೇದಾಗಿಲ್ವಾ? ಯಾವತ್ತಿನ ದಿವಸ ನಿಮಗೆ ಒಳ್ಳೆ ಡೇಟ್ ಅಂತ ಬಂದಿತ್ತು, ಅವತ್ತು ಯಾವ್ದು ಕೆಟ್ಟದೇ ಆಗಿಲ್ವಾ? ಸೊ ಎಲ್ಲಾ ಪ್ರಾಸ್ ಅಂಡ್ ಕಾನ್ಸು ಇರುತ್ತೆ. ಸೊ ಏನಾಗುತ್ತೆ, ಸಂಖ್ಯಾ ಅಂತಂದ್ರೆ ನಮ್ಮ ಒಂದು ಪರಿಸ್ಥಿತಿಗೆ ನಾವು ಮಾಡ್ಕೊಂಡಿರೋದು ಡೇಟ್, ಈಸಿ ಡೇಟ್. ನಮ್ಮ ಜಾತಕದಲ್ಲಿ ಇವತ್ತಿನ ದಿವಸ ಫಾರ್ ಎಕ್ಸಾಂಪಲ್ 19ನೇ ತಾರೀಕು ಅಂತಂದ್ರೆ ಇವತ್ತಿನ ಡೇಟ್ ಹೇಳಕ್ ಈಸಿ, 19 ಜುಲೈ 2017 ಅಂತ ಹೇಳ್ತೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಈ ಮಾದರಿ ಇರ್ಲಿಲ್ಲ. ಪಂಚಾಂಗ ತಂದಿದ್ರು ಅಂದ್ರೆ ಇವತ್ತಿನ ತಿಥಿ, ಇವತ್ತಿನ ನಕ್ಷತ್ರ, ಇವತ್ತಿನ ಯೋಗ, ಇವತ್ತಿನ ಕರ್ಣ ಯಾವುದು ಅಂತ ಹೇಳ್ಕೊಂಡವ್ರು. ದಿಸ್ ಇಸ್ ಜಸ್ಟ್ ಎ ಕ್ಯಾಲೆಂಡರ್. ಅವಾಗ ಇವತ್ತು ಯಾವಾಗ ಹುಟ್ಟಿದ್ದು ಅಂತಂದ್ರೆ ಈ ರೀತಿ ಹೇಳ್ಬೇಕಾಗಿತ್ತು. ಇವಾಗ ಯಾರೋ ಹುಟ್ಟಿದ್ದು ಅಂದ್ರೆ ನಾನು ಹುಟ್ಟಿದ್ದು 11th ನವೆಂಬರ್ 1960 ಅಂತ ಹೇಳ್ಬಿಡ್ತಾರೆ ಈಗ ಟಕ್ ಅಂತ. ಆಗಿನ ಕಾಲದಲ್ಲಿ ಈ ತರ ಒಂದು ಫಾರ್ಮುಲೇಟೆಡ್ ಮಾಡ್ಕೊಂಡಿರ್ಲಿಲ್ಲ. ಅವಾಗ ನಾವು ಹುಟ್ಟಿದ್ದು ಒಂದು ಸಂವತ್ಸರ ಹೆಸರು ಹೇಳ್ಬೇಕು, ಆಮೇಲೆ ಅಲ್ಲಿಂದ ನಾವು ಜಂಬೂದ್ವೀಪದಲ್ಲಿ ಹುಟ್ಟಿದ್ವಿ, ಆಮೇಲೆ ಭರತ ವರ್ಷ ಹೀಗೆ, ಆಮೇಲೆ ಅದರಲ್ಲಿ ನಾವು ಯಾವ ಸಂವತ್ಸರದಲ್ಲಿ ಹುಟ್ಟಿದ್ವಿ, ಆಮೇಲೆ ಯಾವ ಕರ್ಣದಲ್ಲಿ ಹುಟ್ಟಿದ್ವಿ, ಯಾವ ಒಂದು ರಾಶಿಯಲ್ಲಿ ಹುಟ್ಟಿದ್ವಿ ಅಂತ ಎಲ್ಲ ಹೇಳ್ಕೊಂಡ್ಬರ್ಬೇಕು. ಆಮೇಲೆ ಲಗ್ನಕ್ಕೆ ಬರ್ತೀವಿ, ಅವಾಗ ಗೊತ್ತಾಗುತ್ತೆ ಇಂಥ ಸಮಯದಲ್ಲಿ ಇವ್ರು ಹುಟ್ಟಿದ್ದಾರೆ ಅಂತ ಅಷ್ಟೇ. ತಿಥಿ ಅಂದ್ರೆ ಆಗಿನ ಕಾಲದಲ್ಲಿ ತಿಥಿ ಅಂದ್ರೆ ಡೇ. ಈಗ ಹೇಗೆ ನಾವು ಇವತ್ತಿನ ದಿವಸ ಬುಧವಾರ ಅಂತ ಹೇಳ್ತೀವಿ, ತಿಥಿ ಅಂದ್ರೆ ಅವತ್ತಿನ ದಿವಸದ ಬರುತ್ತೆ. ದಿವಸ ಅಂದ್ರೆ ಬುಧವಾರ ಗುರುವಾರ ಎಲ್ಲ ಬರುತ್ತೆ. ಒಂದು ಡೇಗೆ ಒಂದು ತಿಥಿ ಮಾಡಿದ್ರು. ಚಂದ್ರನಿಂದ ಸೂರ್ಯ ಎಲ್ಲಿಗಿದಾನೆ ಅದನ್ನ ತಿಥಿ ಅಂತ ಮಾಡಿದ್ರು. ಅದಕ್ಕೆ ಬರ್ತ್ ನ ನಾವು ಯಾವಾಗ್ಲೂ ಅಷ್ಟೇ ನಮ್ಮ ಜನ್ಮ ದಿನಾಂಕ. ಏನಕ್ಕೆ ಇವತ್ತು ನ್ಯೂಮರಾಲಜಿ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ, ಸಾಕಷ್ಟು ಜನ ನಾವು ಹುಟ್ಟಿರ್ತಕ್ಕಂತ ಬರ್ತ್ ಡೇಟ್ ಮೇಲೆ ನಾವು ಬರ್ತ್ಡೇ ಆಚರಿಸ್ಕೊಳ್ತೀವಿ, ಹುಟ್ಟಿದ ದಿನಾಂಕ ಆಚರಿಸ್ಕೊಂಡ್ಬರ್ತೀವಿ. ಅದು ಸರಿಗ್ ಬರಲ್ಲ, ಚೇಂಜ್ ವೇರಿ ಆಗ್ತಾ ಇರುತ್ತೆ.
ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ನೋ, ಯಾವ ಪಕ್ಷದಲ್ಲಿದ್ನೋ, ಯಾವ ತಿಥಿಲಿದ್ನೋ ಆ ತಿಥಿಯ ಆಧಾರದ ಮೇಲೆನೆ ನಮ್ಮ ದಿನವನ್ನು ಆಚರಣೆ ಮಾಡ್ಕೋಬೇಕು. ಒಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾಹಿತಿ ಕೊಡ್ತೀನಿ. ನಮ್ಮ ಹಬ್ಬಗಳೆಲ್ಲ ಇದೆಯಲ್ಲ, ಎಲ್ಲ ಹಬ್ಬಗಳು ತಿಥಿ ಮೇಲೇನೆ ಇರೋದು, ಎಲ್ಲ ತಿಥಿನೇ, ಯಾವುದು ತಿಥಿ ಹೊರತುಪಡಿಸಾಗಿ ಎಕ್ಸೆಪ್ಟ್ ವರಮಹಾಲಕ್ಷ್ಮಿ ಹಬ್ಬ ಬಿಟ್ರೆ ಇನ್ನೆಲ್ಲ ತಿಥಿನೇ. ಅದು ತಿಥಿನೇ, ಬಟ್ ತಿಥಿ ಕ್ಯಾಲ್ಕುಲೇಟ್ ಮಾಡಿ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ ಅಷ್ಟೇ. ಚತುರ್ಥಿ ಅದು ತಿಥಿನೇ. ಮತ್ತೆ ಗಣಪತಿ ಹಬ್ಬ ಹೇಳ್ತಾರಲ್ಲ, ವಿನಾಯಕ ಚತುರ್ಥಿ, ದುರ್ಗಾ ಅಷ್ಟಮಿ, ಆಮೇಲೆ ನರಕ ಚತುರ್ದಶಿ, ಎಲ್ಲದಕ್ಕೂ ಆ ತಿಥಿ ಇದೆ. ಇಂಥ ತಿಂಗಳಲ್ಲಿ ಇಂಥ ತಿಥಿಲಿ ಬಂದಾಗ ಅದು ಪಂಚಾಂಗ ಹಬ್ಬಗಳು ಬರೆಯೋದು ಬಹಳ ಈಸಿ, ತುಂಬಾ ಈಸಿ. ಹಬ್ಬಗಳೆಲ್ಲ ಹೇಳೋದು ಬಹಳ ಈಸಿ. ಕೃಷ್ಣ ಜನ್ಮ ಅಷ್ಟಮಿ, ಜನ್ಮಾಷ್ಟಮಿ ಅಂತಲ್ಲ, ಅಷ್ಟಮಿ ಕೃಷ್ಣ ಪಕ್ಷದ ಆ ತಿಂಗಳು, ಮತ್ತೆ ಕೃಷ್ಣ ಪಕ್ಷ ಅಷ್ಟಮಿ ಬರುತ್ತಲ್ಲ, ಯಾವ ಡೇಟ್ ಬರುತ್ತೋ ಅದು ನೀವು ಯಾವ್ದ್ರಿಂದ ಯಾವ್ದೇ ತಗೊಳ್ಳಿ. ಮೊನ್ನೆ ಗುರು ಪೌರ್ಣಮಿ ದಿವಸ, ಪೌರ್ಣಮಿ ಅನ್ನೋದು ಒಂದು ತಿಥಿನೇ ಅಲ್ವಾ? ನೀವು ಯಾವ್ದ್ರಿಂದ ಯಾವ್ದು ತಗೊಂಡ್ರು ಕೂಡ ತಿಥಿ ಇದ್ದೇ ಇರುತ್ತಲ್ಲಿ, ತಿಥಿ ಇಲ್ಲದೆ ಇರೋದೇ ಇಲ್ಲ. ನಾಗರ ಪಂಚಮಿ ನೆಕ್ಸ್ಟ್ ಬರ್ತಾ ಇದೆ, ನಾಗರ ಪಂಚಮಿ 5ನೇ ತಿಥಿ. ಎವ್ರಿಥಿಂಗ್ ಈಸ್ ಆನ್ ತಿಥಿ ಬೇಸ್ಡ್. ಈ ತರ ಮಾಹಿತಿ ನಾನು ಕ್ಲಾಸಲ್ಲಿ ಕೊಡ್ತಾ ಇರ್ತೀನಿ. ಟಿಪ್ಸ್ ಪ್ರತಿಯೊಂದನ್ನು ಸೈಂಟಿಫಿಕ್ ಬೇಸಿಸ್ ಅಲ್ಲೇ ಕೊಡ್ತೀನಿ. ಯಾವ ಹಬ್ಬಗಳು ತಿಥಿ ಬೇಸ್ಡ್ ಇಲ್ಲ. ವರಮಹಾಲಕ್ಷ್ಮಿ ನಾವು ತಗೊಳ್ತಾ ಅಂತಂದ್ರೆ ಪೌರ್ಣಮಿ ತಿಥಿ ಬರುತ್ತೆ. ಆ ಪೌರ್ಣಮಿ ತಿಥಿ ಬಂದಿರತಕ್ಕಂಥ ದಿವಸದ ಹಿಂದಿನ ಒಂದು ಶುಕ್ರವಾರ ವಾರ ತಗೊಳ್ತೀವಿ ಅಷ್ಟೇ. ಯಾವತ್ತು ದಿವಸ ಪೌರ್ಣಮಿ ಬರುತ್ತೋ ಆ ಮಾಸ ಹೇಳ್ತೀವಲ್ಲ, ಆ ಮಾಸದಲ್ಲಿ ಪೌರ್ಣಮಿ ಹಿಂದಿನ ಬರ್ತಕ್ಕಂಥ ಒಂದು ವಾರ. ಅದು ಬಿಟ್ರೆ ಎಲ್ಲಾ ತಿಥಿ ಬೇಸ್ಡ್, ಯಾವ್ದು ನಂಬರ್ ಬೇಸ್ಡ್ ಯಾವ್ದು ಇಲ್ಲ. ನಮ್ಮ ಹಬ್ಬಗಳೆಲ್ಲ ನಂಬರ್ ಬೆಸ್ಟ್. ನಾವು ಹಿಂದೂಗಳಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರನ ಮುಂದುವರ್ಸೋಣ. ನಂಬರ್ನ ಯಾಕೆ ಮುಂದುವರಿಸ್ತೀರಾ? ನಂಬರ್ ಇಟ್ಕೊಳ್ಳಿ. ನಿಮ್ ಡೇಟ್ ಆಫ್ ಬರ್ತ್ಡೇ ಮಾಡಕ್ಕೆ, ಕೇಕ್ ಕಟ್ ಮಾಡಕ್ಕೆ ಇಟ್ಕೊಳ್ಳಿ. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಮಾಡ್ಬೇಕು ಅಂದ್ರೆ ತಿಥಿ ಬೇಸ್ಡ್ ಮಾಡಿ. ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ, ಯಾವ ಪಕ್ಷದಲ್ಲಿ ಹುಟ್ಟಿದ್ದೀರಾ, ಯಾವ ತಿಥಿಲಿ ಹುಟ್ಟಿದ್ದೀರಾ ತಿಳ್ಕೊಳ್ಳಿ. ಅದೇ ಮತ್ತೆ ಮುಂದಿನ ವರ್ಷ ಪ್ರತಿ ವರ್ಷ ಅದೇ ಮಾಸದಲ್ಲಿ ಅದೇ ಪಕ್ಷ ಬರುತ್ತೆ, ಅದೇ ತಿಥಿ ಬರುತ್ತೆ. ಆ ತಿಥಿಯ ಮೇಲೆ ನೀವು ಮಾಡ್ಕೊಂಡಾಗ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ. ಆಮೇಲೆ ವೈಬ್ರೇಷನ್ ಸ್ಟ್ರಾಂಗ್ ಆಗಿರುತ್ತೆ. ಮುಂದಿನ ವರ್ಷ ಅದ್ಭುತವಾಗಿರುತ್ತೆ. ಗ್ರೇಟ್ ಲೈಫ್ ಅಹೆಡ್, ಗ್ರೇಟ್ ಇಯರ್ ಅಹೆಡ್ ಅಂತ ಹೇಳ್ತಾರೆ ನಮ್ಮ ಬರ್ತ್ಡೇ ಆದಾಗಲ್ವಾ? ಖಂಡಿತ ವಿಶಸ್ ಇಂಪಾರ್ಟೆಂಟ್. ಬಟ್ ನಾವು ಮಾಡ್ಕೊಳ್ಳೋ ದಿವಸ ನಾವು ಹುಟ್ಟಿರ್ತಕ್ಕಂಥ ತಿಥಿ ನಾವು ಮಾಡ್ಕೊಂಡ್ರೆ ಇನ್ನು ವಿಶಸ್ ಸ್ಟ್ರಾಂಗ್ ಆಗಿರುತ್ತೆ. ಹೇಗೆ ತಿಥಿ ಅಂತಂದ್ರೆ, ಸೂರ್ಯನಿಂದ ಚಂದ್ರ ಎಷ್ಟು ದೂರದಲ್ಲಿ ಹೋಗಿರ್ತಾನೋ 12 ಡಿಗ್ರಿ ಹೋದಾಗ ಒಂದು ತಿಥಿ. ಒಂದು ಸರ್ಕಲ್ ಆಗಕ್ಕೆ 360 ಅಲ್ವಾ? ಒಂದು ಸರ್ಕಲ್ ಆಗಕ್ಕೆ 360, ಅದನ್ನ ಅರ್ಧ ಭಾಗ ಮಾಡಿದ್ರೆ 180. ಸೊ 180ನ 12 ಭಾಗ ಮಾಡಿದ್ರೆ 15 ಬರುತ್ತೆ. ಸೊ ಸೂರ್ಯನಿಂದ 12 ಡಿಗ್ರಿ ಮೂವ್ ಆಗಿದ ತಕ್ಷಣ ಒಂದು ತಿಥಿ ಅಂತಾರೆ. ಇನ್ನು 12 ಡಿಗ್ರಿ ಮೂವ್ ಆಗಿದ ತಕ್ಷಣ 2ನೇ ತಿಥಿ. 15 ಮೂವ್ ಆಗೋಷ್ಟಕ್ಕೆ ಹಿಂದೆ ಬಂದ್ಬಿಟ್ಟಿರ್ತಾನೆ, ಅವಾಗ ಅದನ್ನ ಪೌರ್ಣಮಿ ಅಂತೀವಿ. ಇನ್ನು 15 ಬರೋಷ್ಟಕ್ಕೆ ಇದು ಅಮಾವಾಸ್ಯೆ ಅಂತೀವಿ. ಇಷ್ಟೇ. ಸೂರ್ಯನಿಂದ ಚಂದ್ರ ಎಷ್ಟು ದೂರ ಹೋಗಿದ್ದಾನೆ 12 ಡಿಗ್ರಿ, ಒಂಥರ ಸ್ಕೇಲ್ ಅಷ್ಟೇ ಅದು. ಇಲ್ಲಿಂದ ಹಿಂಗೆ 12 ಡಿಗ್ರಿ ಹೋದ್ನಾ ಒಂದು ತಿಥಿ, ಇದು ಹೋದ್ನಾ ಅದು ತಿಥಿ. ಆ ತಿಥಿಯ ಅರ್ಧ ಭಾಗನೇ ಕರ್ಣ. ಕರ್ಣ ಅಂತ ಏನು ಅಂದ್ಕೊಳ್ತಾರೆ? ಏನ್ ನಥಿಂಗ್. ತಿಥಿಯ ಅರ್ಧ ಭಾಗನೇ ಕರ್ಣ. ಏನ್ ರಾಕೆಟ್ ಸೈನ್ಸ್ ಇಲ್ಲ ಜ್ಯೋತಿಷ್ಯ, ನೋ ರಾಕೆಟ್ ಸೈನ್ಸ್. ಇದ್ರಲ್ಲಿ ಹೊಸದಾಗ ಕಂಡುಹಿಡಿಯೋದೇನು ಇಲ್ಲ. 5000 ವರ್ಷ 6000 ವರ್ಷ ಅಥರ್ವ ವೇದದಲ್ಲಿ ಬಂದಿರತಕ್ಕಂತ ಒಂದು ಅಂಗ ಜ್ಯೋತಿಷ್ಯ, ಅದು ಆಲ್ರೆಡಿ ಫಲ ಜ್ಯೋತಿಷ್ಯ ಆಗಿದೆ. ಆ ಫಲ ಜ್ಯೋತಿಷ್ಯನ ಹೇಗೆ ನಾವು ಇಂಟರ್ಪ್ರಿಟ್ ಮಾಡೋದು ಅಂತದ್ದು ಬಹಳ ಇಂಪಾರ್ಟೆಂಟ್. ಬಹುಶಃ ಆಗಿನ ಕಾಲದಲ್ಲಿ ಒಂದು ವರ್ಗಕ್ಕೆ ಮಾತ್ರ ಈ ಒಂದು ಸೀಮಿತವಾಗಿರ್ತಕ್ಕಂಥದ್ದು ಅಂತಿತ್ತು. ಏನಕ್ಕೆ ಅಂತಂದ್ರೆ ಆ ವರ್ಗದವ್ರು ಮಾತ್ರ ಈ ಬಿಸ್ನೆಸ್ ಮಾಡೋಣ ಅಂತ. ಹಿಂದಿನ ಕಾಲದಲ್ಲಿ ಈ ಬಿಸ್ನೆಸ್ ನೇ ಒಂದು ಜಾತಿ ಇತ್ತು. ಇವ್ರು ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ತಾ ಇರಲ್ಲ. ಈಗ ಪ್ರತಿಯೊಬ್ರು ಬಿಸ್ನೆಸ್ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಹೋಟೆಲ್ ಅಂದ್ರೆ ಇವರೇ ಮಾಡ್ಬೇಕಾಗಿತ್ತು. ಹೋಟೆಲ್ ಉದ್ಯೋಗ ಉಡುಪಿಯವರು ಜಾಸ್ತಿ ಅಡಿಗೆ ಮಾಡ್ತಾರೆ. ಅದೇ ರೀತಿ ಈಗ ಎಲ್ಲರೂ ಮಾಡ್ತಾರೆ. ಪ್ರತಿಯೊಬ್ರು ಹೋಟೆಲ್ ಓಪನ್ ಮಾಡ್ತಾರೆ, ಅಡಿಗೆ ಎಲ್ಲ ಮಾಡ್ತಾರೆ. ಯಾವುದೇ ನೋಡಿ ಜ್ಯುವೆಲರಿ ಬಿಸ್ನೆಸ್ ಅವರೇ ವಂಶದವ್ರು ಮಾಡ್ಬೇಕು ಅಂತಿತ್ತು. ಹಾಗೆ ಜ್ಯೋತಿಷ್ಯನೂ ಅವ್ರು ಅದೇ ವಂಶದಲ್ಲಿ ಇರ್ಬೇಕಾಗಿತ್ತು. ಬಹುಶಃ ಅಲ್ಲೇನೋ ಅವ್ರು ಹೇಳಿದ್ರು, ಬಹುಶಃ ಕಲಿಯೋದು ಕಷ್ಟ, ನಮ್ಮಲ್ಲೇ ಇರ್ಲಿ, ನಮ್ಮಲ್ಲೇ ಉಳಿಲಿ, ನಮ್ಮ ಒಂದು ಬಿಸ್ನೆಸ್. ಇವಾಗೆಲ್ಲ ಓಪನ್ ಆಗೋಯ್ತು, ಎಲ್ಲ ಟಕ ಓಪನ್ ಆಗೋಯ್ತು. ಯಾರು ಇದರಲ್ಲಿ ಮೊನೋಪಲಿ ಅಂತಿಲ್ಲ. ದಿಸ್ ಇಸ್ ನೋನ್ ಆಸ್ ಮೊನೋಪಲಿ. ದೇರ್ ಇಸ್ ನೋ ಮೊನೋಪಲಿ. ಮೊನೋಪಲಿ ಅಂದ್ರೆ ಒಂದು ಇದರಲ್ಲಿ ಒಬ್ಬನೇ ಅಂತ ಹೇಳ್ತಾರಲ್ಲ, ಅದು ಮೊನೋಪಲಿ ಅಂತಾರೆ ಮಾರ್ಕೆಟ್ ಅಲ್ಲಿ. ಆ ಪ್ರಾಡಕ್ಟ್ ಇನ್ನೊಂದು ಸಿಗಲ್ಲ. ಟೂತ್ ಬ್ರಷ್ 1000 ಬ್ರ್ಯಾಂಡ್ ಸಿಗುತ್ತೆ. ಪೇಸ್ಟ್ 1000 ಪೇಸ್ಟ್ ಸಿಗುತ್ತೆ. ಪೇಸ್ಟ್ ಅಲ್ಲಿ ಉಪ್ಪಿದೆಯೇ, ಖಾರದ ಪುಡಿ ಇದೆಯಾ, ಅದೆಲ್ಲ ಬರ್ತಾ ಇದೆ ಈಗ. ಹಿಂದಿನ ಕಾಲದಲ್ಲಿ ಇದೇ ನಾವು ಇದ್ಲು ಮತ್ತೆ ಉಪ್ಪಲ್ಲಿ ಹಾಕುಜಿದಾಗ ಚೀತು ಅಂತ ಬೈತಾ ಇದ್ರು ಅಲ್ವಾ? ಈಗ ಅದೇ ಪೇಸ್ಟ್ ಅಲ್ಲಿ ಉಪ್ಪು ಹಾಕ್ತಾ ಇದಾರೆ ಇವಾಗ. ಸೊ ಎಷ್ಟು ಇದು ಅಂದ್ರೆ, ನಮ್ಮ ಹಿಂದೆ ಆಯುರ್ವೇದಿಕದಲ್ಲಿ ಮತ್ತೆ ನಮ್ಮ ಋಷಿ ಮುನಿಗಳು ಮೆಸ್ವಾಕ್ ಅಂತ ಒಂದು ಕಡ್ಡಿ ಸಿಗುತ್ತೆ.
ಮೆಸ್ವಾಕ್ ಅಂತ ಒಂದು ಬೇವಿನ ಕಡ್ಡಿ ಅಥವಾ ಮೆಸ್ವಾಕ್ ಅಂತ ಇನ್ನೊಂದು ಸಿಗುತ್ತೆ. ಆ ಮೆಸ್ವಾಕ್ಗೆ ಸ್ವಲ್ಪ ಮೆಣಸು, ಸ್ವಲ್ಪ ಉಪ್ಪನ್ನ ಅದ್ಕೊಂಡು ಹಲ್ಲುಜ್ಜೋರು. ಕ್ರಿಮಿ ಕೀಟಗಳು ಬರ್ತಾ ಇರ್ಲಿಲ್ಲ, ಉಳುಕಾಗ್ತಾ ಇರ್ಲಿಲ್ಲ. ಲವಂಗನ ಪುಡಿ ಮಾಡ್ಬಿಟ್ಟು ಹಾಕಿ ಉಜ್ತಾ ಇದ್ರು ಆ ಮೆಸ್ವಾಕ್ ಒಂದು ಕಡ್ಡಿಲಿ. ಸೊ ಅಷ್ಟು ಅದ್ಭುತವಾಗಿತ್ತು. ಇವಾಗ ಏನಾಗಿದೆ, ಆ ಪೇಸ್ಟ್ ಒಳಗಡೆ ಲವಂಗದ ಫ್ಲೇವರ್ ಹಾಕ್ತಾ ಇದಾರೆ ಅಷ್ಟೇ, ಲವಂಗ ಹಾಕಕ್ ಆಗೋದಿಲ್ಲ. 10 ರೂಪಾಯಿ ಪೇಸ್ಟ್ ಅಲ್ಲಿ ಎಷ್ಟು ಲವಂಗನೇ ಕಾಸ್ಟ್ಲಿ, ಉಪ್ಪು ಮತ್ತೆ ಇನ್ನೊಂದು ಅದು ಇದು ಎಲ್ಲ ಹಾಕ್ತಾ ಇದಾರೆ. ಸೊ ಆ ರೀತಿ ಹಾಕಿದಾಗ ಪೇಸ್ಟಿಂಗ್ ಆಗ್ಬಿಟ್ಟಿದೆ. ಸೊ ನಾವು ಈ ರಾಶಿಯ ಮೇಲೆ ನಂಬರ್ಗಳನ್ನ ತಗೊಂಡಾಗ ಒಂದೊಂದಕ್ಕೂ ಒಂದೊಂದು ಬಹಳ ಲಕ್ಕಿ ನಂಬರ್ ಬರುತ್ತೆ. ಲಕ್ಕಿ ನಂಬರ್ ನೀವು ಯೂಸ್ ಮಾಡ್ಕೊಳ್ಳಿ, ನನ್ಗಂತೂ ಅದು ಗ್ಯಾರಂಟಿ ಇಲ್ಲ, 100% ಅವೆಲ್ಲ ಏನಿಲ್ಲ. ಯಾಕಂದ್ರೆ ನಂಬರ್ಸ್ ಇಸ್ ನಾಟ್ ಮೈ ಬೇಬಿ. ಖುಷಿ ಕೊಡ್ತಾ ಇದೀನಿ ಅಷ್ಟೇ. ಜನ ನಂಬರ್ ಮೇಲೆ ಬಹಳ ಒಲವು ಕೊಟ್ಬಿಟ್ಟಿದ್ದಾರೆ. ಇಂತ ಡೇಟ್ ಅಲ್ಲಿ ಮದುವೆ ಆದವ್ರಿಗೆ ಹಿಂಗ್ ಆಗ್ಬಿಡುತ್ತಂತೆ. ಏನ್ ಡೇಟ್, ಹೌ ಡಸ್ ಡೇಟ್ ಹ್ಯಾಸ್ ಸ್ಟ್ರೆಂತ್? ಹೌ ಕ್ಯಾನ್ ಎ ಡೇಟ್ ಹ್ಯಾಸ್ ಸ್ಟ್ರೆಂತ್? ಹೇಗೆ ಸೈಂಟಿಫಿಕ್ ಆಗಿ ನಿರೂಪಣೆ ಮಾಡಿ. 10ನೇ ತಾರೀಕಿಗೆ ಬಲ ಇದೆ ಅಂತ ಹೇಗಿದೆ? ವಾಟ್ ಈಸ್ ದಿ ಪ್ರೂಫ್? ನಾಳೆ ಎಲ್ಲ ಯುನೈಟೆಡ್ ನೇಷನ್ಸ್ ಎಂಟೈರ್ ವರ್ಲ್ಡ್ ನೆಕ್ಸ್ಟ್ 2017 ಸ್ಕ್ರಾಪ್ ಮಾಡಿ ಎಲ್ಲ 0001 ಇಂತ ಶುರು ಮಾಡ್ತಾರೆ. ಎಲ್ಲರೂ ಒಂದು ಯೋಚನೆ ಮಾಡ್ತಾರೆ, ಈ 2001 ನಮಗೆ ಹೋಗ್ತಾ 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 ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟಮ್ ನ ಚೇಂಜ್ ಮಾಡೋಣ ಅಂತ ಹೇಳಿ ಇವತ್ತು 11001 ಅಂತ ಚೇಂಜ್ ಮಾಡೋಣ ಅಂದ್ರೆ ಅದು ನಮ್ಗೆ ಅವತ್ತಿಂದ ಚೇಂಜ್ ಆಗ್ಬಿಡುತ್ತೆ ಡೇಟ್, ಅಷ್ಟೇ ಅಲ್ವಾ? ಹೌದು ಹೌದು, ಖಂಡಿತ ಗುರುಜಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಂತೀನಿ. ವೀಕ್ಷಕರೇ, ನೀವು ತೊಳಿ ಪುಟ್ಟ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಹೆಸರೇನಪ್ಪ? ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ತಿಳಿಸಿ. 24/1/2010. ಹುಟ್ಟಿದ ಸಮಯ ರಾತ್ರಿ 1:15. ರಾತ್ರಿ 1:15. ಹುಟ್ಟಿದ ಜಾಗ? ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಳ್ಳಿ ಸರ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ನಂಗೆ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ ಸರ್. ಸರ್ ನಮಸ್ಕಾರ. ಸರ್ ಇದು 24 ರಾತ್ರಿ, 23 ರಾತ್ರಿ 24 ಬೆಳಿಗ್ಗೆ ಆಗುತ್ತಾ? 1:45 ಅಂದ್ರೆ ಬೆಳಿಗ್ಗೆ 12 ಆದ್ಮೇಲೆ ಡೇಟ್ ಚೇಂಜ್ ಆಗುತ್ತೆ. ಕರೆಕ್ಟ್ ಡೇಟ್ ಹೇಳಿ. ಅಂದ್ರೆ 23 ರಾತ್ರಿ 24 ಬೆಳಿಗ್ಗೆ. ಓಕೆ, ಮೇಷರಾಶಿಲಿ ಹುಟ್ಟಿರ್ತಕ್ಕಂಥದ್ದು, ಮೇಷರಾಶಿಲಿ ಬರ್ತಕ್ಕಂಥದ್ದು, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಪ್ರಸ್ತುತ ಶುಕ್ರ ದಶೆ ನಡೀತಾ ಇದೆ. ಈಗ ತಾನೇ 7 ವರ್ಷ ಆಗಿದೆ ಅಲ್ವಾ ಮಗುಗೆ? ಶುಕ್ರ ದಶೆ 1-3-8. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ನಡೆಯುತ್ತೆ. ಯಾಕಂದ್ರೆ 3-8-12 ಸ್ವಲ್ಪ ಹಠದ ಸ್ವಭಾವ, ಹಿನ್ನಡೆ ನಡೆಯತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಸೂರ್ಯನಲ್ಲಿ ಸ್ವಲ್ಪ ಚೆನ್ನಾಗಾಗುತ್ತೆ. ಏನ್ ವಿಚಾರ ಕೇಳ್ಬೇಕಾಯ್ತು? ಅದೇ 6-8-12 ಅದನ್ನು ನೋಡಿದೆ. ಆರೋಗ್ಯದಲ್ಲಿ ಸ್ವಲ್ಪ ಫ್ರೂಟ್ ಅಲ್ಲಿ 6-8-12 ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಈ ಶುಕ್ರ ದಶೆ ಮುಗಿಯೋವರೆಗೂ ಸ್ವಲ್ಪ ತೊಂದರೆ ಆಗುತ್ತೆ. ಏನ್ ಆರೋಗ್ಯದಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಈಗ? ನಕ್ಷತ್ರ ಭರಣಿ. ಭರಣಿ ಭರಣಿ ಹಾ, ಬೆರಣಿ ಅಲ್ಲ ಸರ್, ಭರಣಿ. ಬೆರಣಿ ಅಂದ್ರೆ ಬೇರೆ ಅರ್ಥ ಆಗುತ್ತೆ. ಭರಣಿ. ಓಕೆ, ಈಗ ಏನ್ ಪ್ರಾಬ್ಲಮ್ ಆಗಿದೆ ಸರ್ ಆರೋಗ್ಯದಲ್ಲಿ? ಆರೋಗ್ಯದಲ್ಲಿ ಜ್ವರ ಬಂದ್ಬಿಟ್ಟು ಇಷ್ಟ ಅಕ್ಕಿ ಮಾಡೋದು ಆರೋಗ್ಯ ಮುಳುಗ್ಬಿಟ್ಟಿದ್ರು. ಓಕೆ, ಜ್ವರ ಬಂದ್ಬಿಟ್ಟು ಅದ್ಕ ನಿಮ್ಮ ಪ್ರೋಗ್ರಾಮ್ ಹೊರಗಡೆ ನಾವು ಒಂದ್ಸತಿ ಬರ್ಬೇಕು ಅಲ್ಲ. ಈಗ ನೋಡಿ, ಒಂದು ತಂತ್ರ ಕೊಡ್ತೀನಿ. ಶುಕ್ರ ಮತ್ತೆ ಚಂದ್ರನ ನಕ್ಷತ್ರದಲ್ಲಿ, ಶುಕ್ರನ ನಕ್ಷತ್ರ ತಗೊಂಡಾಗ ಚಂದ್ರನ ನಕ್ಷತ್ರದಲ್ಲಿ 6-8-12 ಬಂದಿರತಕ್ಕಂಥದ್ದು. ಆರೋಗ್ಯದಲ್ಲಿ ಚೆನ್ನಾಗಾಗಬೇಕು ಅಂದ್ರೆ ಯಾವಾಗ್ಲೂ 5-9-11 ಬರ್ಬೇಕು. 5-9-11 ಕಾಂಬಿನೇಷನ್ ಬಂದು ರಾಹುನಲ್ಲಿ ಇದೆ. ಆರೋಗ್ಯದಲ್ಲಿ ಬಹಳ ಸಿಂಪಲ್ ಟೆಕ್ನಿಕ್ ಏನು ಅಂದ್ರೆ, ಈ ಇದ್ದಲು ಬರುತ್ತೆ ನೋಡಿ, ಇದ್ದಲು ಗೊತ್ತಲ್ಲ? ಇದ್ದಲು ರೀ, ಕೋಲ್ ಅಂತ ಹೇಳ್ತಾರೆ. ಇದ್ದಲ್ನ ಒಂದು ಕರಿ ಬಟ್ಟೆಯಲ್ಲಿ ಕಟ್ಟಿ ದಿಂಬು ಕೆಳಗಡೆ ಇಡಿ. ಓಕೆ, ಅಲ್ಲಿ ರಾಹುವಿನ ತತ್ವ ಸ್ವಲ್ಪ ತಗೊಂಡ್ಬಂದ್ರೆ ವೈಬ್ರೇಷನ್ಸ್ ಚೇಂಜ್ ಆಗುತ್ತೆ. ಅಲ್ಲಿ ವಾತಾವರಣ ಚೆನ್ನಾಗಾಗುತ್ತೆ. ಸಾಧ್ಯವಾದ್ರೆ ಅದ್ರ ಜೊತೆಗೆ ದುರ್ಗಾ ದೇವಸ್ಥಾನಕ್ಕೆ ಒಂದು 5 ನಿಂಬೆಹಣ್ಣು, ಈ ಶುಕ್ರವಾರ 5 ದಿವಸ 5 ನಿಂಬೆಹಣ್ಣು ಅವ್ರ ಹೆಸರಲ್ಲಿ ದಾನ ಮಾಡಿ. ಖಂಡಿತ ವಾಪಸ್ ತಗೊಂಬರ್ಬೇಡಿ, ನಿಂಬೆಹಣ್ಣ ಅಲ್ಲೇ ಕೊಟ್ಬಿಟ್ಟು ಬನ್ನಿ. ಖಂಡಿತ ಬಂದಾದ ತಕ್ಷಣ ಚಿತ್ರಾನ್ನವನ್ನು ಮಾಡಿ, ಚಿತ್ರಾನ್ನ ಮಾಡಿ ಮಗು ಕೊಟ್ಟಿ. ಖಂಡಿತ ಆರೋಗ್ಯದಲ್ಲಿ ಸಡನ್ ಚೇಂಜಸ್ ಆಗುತ್ತೆ. ಬೇಕಾದ್ರೆ ನೋಡಿ ಅದ್ರಿಗೆ. ಯಾಕಂದ್ರೆ ಫುಡ್ ವೈಬ್ರೇಷನ್, ಕೋಲ್ ವೈಬ್ರೇಷನ್, ಭಗವಂತನ ವೈಬ್ರೇಷನ್ 3 ಚೇಂಜಸ್ ಆಗುತ್ತೆ. ಒಳ್ಳೇದಾಗ್ಲಿ ಸರ್.
ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್. ಇನ್ನು ನೇರವಾಗಿ ಗುರುಜಿನ ಭೇಟಿ ಆಗ್ಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಕಸ್ತೂರಿ ಅಂತ. ಕಸ್ತೂರಿ ಅವ್ರು ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ. ಓಕೆ, ನಿಮ್ಮ ಯಜಮಾನ್ರ ಹೆಸರೇನಮ್ಮ? ಸೋಮನಗೌಡ. ಅವ್ರದ್ದು ಡೇಟ್ ಆಫ್ ಬರ್ತ್ ತಿಳಿಸಿ. 1/8/1960. 1960. ಹುಟ್ಟಿದ ಸಮಯ ಗೊತ್ತಾ? ಸೋಮವಾರ ರಾತ್ರಿ 8:30. ರಾತ್ರಿ 8:30. ಹುಟ್ಟಿದ ಜಾಗ? ಇಲ್ಕಲ್. ಇಲ್ಕಲ್. ಓಕೆ, ಗುರುಜಿ ಹತ್ರ ಮಾತಾಡಿಪ್ಪ. ನಮಸ್ಕಾರ. ನಮಸ್ಕಾರ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ. ಪ್ರಸ್ತುತ ಇವಾಗ ಅವ್ರಿಗೆ ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆಯಲ್ಲಿ ಬರ್ತಕ್ಕಂಥ ಭುಕ್ತಿ ನೋಡೋಣ ಯಾವ್ದು ಬರ್ತಾ ಇದೆ ಅಂತ. ಏನ್ ವಿಚಾರ ಕೇಳ್ಬೇಕಾಯ್ತು? ಗುರು ಭುಕ್ತಿ ನಡೀತಾ ಇದೆ. ಮುಂದೆ ಹೆಂಗೆ ಏನು ಯಾವ ವಿಚಾರದಲ್ಲಿ ಮಾತಾಡ್ಬೇಕಾಗತ್ತೆ? ಆರೋಗ್ಯದಲ್ಲ, ಹಣಕಾಸಿನ ವಿಚಾರದಲ್ಲ? ಹಣಕಾಸಿಂದ ಬಂತು, ಆರೋಗ್ಯದ ಬಂತು. ನೋಡಿ, ಆರೋಗ್ಯದಲ್ಲಿ 6, 8, 5, 11 ಇದೆ. ಆ ಅನಾರೋಗ್ಯ ಆರೋಗ್ಯ ಎರಡೂ ಇದ್ದೇ ಇರುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಕಾಯಿಲೆ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಗುಡ್ ಹೆಲ್ತ್ ಅಂಡ್ ಬ್ಯಾಡ್ ಹೆಲ್ತ್ ಎರಡೂ ಮಿಕ್ಸ್ ಆಗಿರುತ್ತೆ. ಈಗ ಹಣಕಾಸಿನ ವಿಚಾರದಲ್ಲಿ ಗುರುನಲ್ಲಿ 2, 10, 11 ಮತ್ತೆ 1, 12 ತುಂಬಾ ಚೆನ್ನಾಗಿದೆ. ಗುರು ಭುಕ್ತಿ ತುಂಬಾ ಚೆನ್ನಾಗಿದೆ, ಶನಿ ಭುಕ್ತಿ ಚೆನ್ನಾಗಿದೆ. ಬುಧನಲ್ಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥದ್ದು. ಒಂದು 2 ವರ್ಷ 3 ವರ್ಷ ಏನೂ ತೊಂದರೆ ಆಗಲ್ಲ. ಶುಕ್ರ ದಶೆ ನಡೀತಾ ಇರೋದ್ರಿಂದ ಒಂದು ಜಿರ್ಕಾನ್ ಅಂತ ಒಂದು ಸ್ಟೋನ್ ಬರುತ್ತೆ. ಜಿರ್ಕಾನ್ ಸ್ಟೋನ್ ನಮ್ಮ ಮಧ್ಯದ ಬೆರಳಿಗೆ ಹಾಕೊಳ್ಳಿ. ಅದ್ರ ಜೊತೆಗೆ ತುಂಬಾ ಟೈಮ್ ಚೆನ್ನಾಗಿದೆ. ಇನ್ನು ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಂದ್ರೆ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ಅವ್ರು ಓಡಾಡಬೇಕಾದ್ರೆ ಏನೂ ಏಟ್ ಆಗಬಾರ್ದು. ಯಾಕಂದ್ರೆ 4, 6, 8 ಸ್ವಲ್ಪ ಮಟ್ಟಿಗೆ ಆಚೆ ಕಡೆ ಓಡಾಡ್ಬೇಕಾದ್ರೆ ಏನಾದ್ರು ಒಂದು ಸ್ವಲ್ಪ ಎಡವತಕ್ಕಂಥದ್ದು, ಗಾಡಿ ಸ್ವಲ್ಪ ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ 4, 6, 8 ಬರುತ್ತೆ. ನವಗ್ರಹ ತಾಯ್ತಾ ಈ ರೀತಿಗೆ ಒಂದು ಅದನ್ನ ತಡೆ ಆಡಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಒಳ್ಳೇದಾಗ್ಲಿ ಮೇಡಮ್. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ, ಇನ್ನ ಗುರುಜಿನ ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ನೇರವಾಗಿ ಗುರುಜಿನ ಭೇಟಿ ಆಗ್ಬೋದು ಅಂತ ಹೇಳ್ತಾ, ವೀಕ್ಷಕರೇ ನೀವು ತೊಳಿ ಪುಟ್ಟ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ತಿಳಿದಿದೆ ನಕ್ಷತ್ರ ನಾಡಿಯನ್ನ ಕಲ್ತಿರುವಂತಹ ವಿಟಿ ತೋರಿಸ್ತೀವಿ ನಿಮ್ಗೆ. ಆ ವಿಟಿ ರೆಡಿ ಇದೆ, ನೋಡ್ಕೊಂಬರೋಣ. ನಮ್ಮ ಹೆಸರು ವಿಜೇಂದ್ರ ಕುಮಾರ್ ಟಿ, ಜಕ್ನಹಳ್ಳಿ, ಶಿಕಾರಿಪುರ ತಾಲೂಕು, ಜಕ್ನಹಳ್ಳಿಯಿಂದ ಬಂದಿದ್ದೇವೆ. ನಾನು ದಿನಾಲು ಕಸ್ತೂರಿ ವಾಹಿನಿಯಲ್ಲಿ ದಿನೇಶ್ ಗುರುಜಿಯವರದ್ದು ಕಾರ್ಯಕ್ರಮ ನೋಡ್ತಾ ಇದ್ದೆ. ನಕ್ಷತ್ರ ನಾಡಿಯನ್ನು 4 ದಿನ ಕಲಿತಾರ ಅಂತಂದು ನನಗೂ ಊಹಾಪೋಹ ಆಗಿತ್ತು. ಆದರೂ ನಾನು ಕ್ಲಾಸಿಗೆ ಹೋಗ್ಬೇಕು, ಕಲಿಬೇಕು ಅನ್ನೋದೊಂದು ಹಂಬಲ ಇತ್ತು. ನಾನು ಬಂದು ನಕ್ಷತ್ರ ನಾಡಿ ಕ್ಲಾಸ್ ಅಟೆಂಡ್ ಆಗಿದ್ದೀನಿ. 4 ದಿನದ ಕಲಿಬೋದು. ನಕ್ಷತ್ರ ನಾಡಿ ನಮ್ಮ ಜಾತಕ, ನಮ್ಮ ಲಗ್ನ, ನಮ್ಮ ಕುಂಡ್ಲಿ ಹಾಕ್ಕೊಂಡು ಅದು ಏನು ಬರ್ತದೆ ಅಂತ ನಂಬೋದು ನಾವೇ ತಿಳ್ಕೊಬೋದು. ಇನ್ನೊಬ್ಬರ ಹತ್ರ ನಾವು ಕಲಿಯೋಕ್ಕೆ ಹೋಗಬೇಕಾಗಿಲ್ಲ. ನಕ್ಷತ್ರ ನಾಡಿ ಇದು ವೆರಿ ಗುಡ್ ಬುಕ್. ಈ ನಕ್ಷತ್ರ ನಾಡಿ ತಂತ್ರ, ಮಂತ್ರ, ಯಂತ್ರ ಈ ಒಂದು ಗ್ರಂಥನೇ ಇದೆ. ಆ ಗ್ರಂಥದ ಬಗ್ಗೆ ಹೇಳ್ಬೇಕಂದ್ರೆ ಸಣ್ಣ ಪುಟ್ಟ ಸಾಲದು, ದೊಡ್ಡದೇ ಇದೆ. ಇದಕ್ಕೆ ಯಂತ್ರ, ಮಂತ್ರ, ತಂತ್ರ, ಇದು ರೋಗ ರುಜಿನಿ ಏನೇ ಒಂದು ಕಷ್ಟ ಇದ್ದರೂ ಪರಿಹಾರ ಮಾಡೋಂಥ ಒಂದು ಗ್ರಂಥ ಇದು. ಇದು ಮಹಾಗ್ರಂಥ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಸ್ಫುಟಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ್ಯಂ ಉಪಾಸ್ಮೆ. ನಾನು ಎಚ್ ಎಸ್ ಶಿವಮೂರ್ತಿ ಭಟ್ಟ ಅಂತ ಹೇಳಿಬಿಟ್ಟು ಹುರುಳಿ ಹೆಬ್ಬಾಗಲು, ತೀರ್ಥಹಳ್ಳಿ ತಾಲೂಕು. ಈ ಒಂದು ನಕ್ಷತ್ರ ನಾಡಿ ಒಂದು ಜ್ಯೋತಿಷ ಶಾಸ್ತ್ರ ಅಭ್ಯಾಸಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಇದು. ಈ ಒಂದು ಶಾಸ್ತ್ರ ಸಾಗರದಷ್ಟು ಆಳ, ಆಗಸದಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಯಾಕೆಂದರೆ ನವಗ್ರಹಗಳ ಸಹಿತವಾಗಿ ಈ ಒಂದು ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ನವಗ್ರಹಗಳಿಗೂ ಈ ಜಗತ್ತಿಗೂ ಬಹಳವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಈ ನಕ್ಷತ್ರ ನಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಾಸ್ತ್ರ. ನಮ್ಮ ಗುರುಗಳು ಇದನ್ನು ಈ ಒಂದು ಎಲ್ಲ ಜನರಿಗೆ ಕೊಟ್ಟಿರುವುದು ಬಹಳ ನಮ್ಮ ಒಂದು ಪುಣ್ಯ ಸಂಗತಿ ಅಂತ ನಾವು ಹೇಳಬೇಕಾಗಿದೆ. ಜ್ಯೋತಿಷ್ ಶಾಸ್ತ್ರಕ್ಕಿಂತಲೂ ಈ ನಕ್ಷತ್ರ ನಾಡಿ ಬಹಳ ಸುಲಭವಾಗಿ ಜನರಿಗೆ ತಲುಪುವಂಥದ್ದು, ಬಹಳ ಪ್ರಯೋಜನವಾಗಿರ್ತಕ್ಕಂಥದ್ದು. ಇದನ್ನು ಕಲಿತ್ರೆ ಮನುಷ್ಯ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥ ಒಂದು ನೆಮ್ಮದಿ ನನಗೆ ಬಂದಿದೆ. ನಾನು ಒಂದು 50 ವರ್ಷದಿಂದಲೂ ಕೂಡ ಜ್ಯೋತಿಷ್ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದೇನೆ. ಆದರೆ ಜ್ಯೋತಿಷ್ ಶಾಸ್ತ್ರಕ್ಕಿಂತ ಕೂಡ ಈ ನಕ್ಷತ್ರ ನಾಡಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಗುರುಗಳ ಈ ಒಂದು ಕೊಡುಗೆ ಉಂಟಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಇದನ್ನು ಕಲಿತು ನಿಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳಿ. ಇದರಿಂದ ಬಹಳವಾಗಿರ್ತಕ್ಕಂಥ ಉಪಕಾರ ಇದೆ, ಇದರಿಂದ ಉಪಯೋಗ ಇದೆ. ಇದನ್ನು ಕಲಿತುಕೊಂಡು ಧನ್ಯರಾಗಿ ಅಂತ ನಾನು ಈ ಮೂಲಕ ಹೇಳ್ತೇನೆ.
ವೀಕ್ಷಕರ ವಿಟಿಯಲ್ಲಿ ನೋಡಿದ್ರಲ್ಲ, ಖಂಡಿತ ನಕ್ಷತ್ರ ನಾಡಿ ಕೇವಲ 4 ದಿನದಲ್ಲಿ ಇಷ್ಟು ಈಸಿಯಾಗಿ ಕಲಿಬಹುದಾ ಅನ್ನೋದು ನಿಮ್ ಮೈಂಡ್ ಅಲ್ಲೂ ಇರುತ್ತೆ. ಇನ್ನ ಕಲೀಲೇಬೇಕು ಅಂತ ನಿಮ್ಗೆ ಆಸಕ್ತಿ ಕೂಡ ಜಾಸ್ತಿ ಆಗಿರುತ್ತೆ. ನಿಮ್ಗೆ ನಾವು ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀವಿ ಕ್ಲಾಸಸ್ ಎಲ್ಲೆಲ್ಲಿ ನಡೀತಾ ಇದೆ ಅಂತ. ಇನ್ನ ಇದೇ ವಾರ ಈ ಕಮಿಂಗ್ ಸ್ಯಾಟರ್ಡೆ ಅಂಡ್ ಸಂಡೇ ಬೆಂಗಳೂರಲ್ಲಿ ಇದೆ ಕ್ಲಾಸಸ್. ಆ ಒಂದು ಕ್ಲಾಸಸ್ಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಇನ್ನ ಮೈಸೂರಲ್ಲಿ ಕೂಡ ಕ್ಲಾಸಸ್ ಇದೆ. ಯಾವಾಗಪ್ಪ ಅಂದ್ರೆ ಆಗಸ್ಟ್ 5ನೇ ತಾರೀಕಿದೆ. ಇನ್ನ ಹುಬ್ಳಿಯಲ್ಲೂ ಕ್ಲಾಸಸ್ ಇದೆ ಸೆಪ್ಟೆಂಬರ್ 2, 3. ಇದ್ರ ಜೊತೆಗೆ ಆಲ್ರೆಡಿ ನಕ್ಷತ್ರ ನಾಡಿನ ಕಲ್ತಿದ್ದೀನಿ, ನಾನು ಹೈಯರ್ ಕ್ಲಾಸಸ್ ನ ಕಲಿಬೇಕು ಅಂತ ಹೇಳಿದ್ರೆ ಆಗಸ್ಟ್ 19, 20 ಬೆಂಗಳೂರಲ್ಲಿ ಹೈಯರ್ ಕ್ಲಾಸಸ್ ಇದೆ. ಇನ್ನು ಈ ಒಂದು ಕ್ಲಾಸಸ್ಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಇನ್ನ ಗುರುಜಿ ರಾಶಿಗಳಿಗೆ ಹೇಳ್ತಾ ಇದ್ರಿ ನೀವು ಯಾವ ಒಂದು ಸಂಖ್ಯೆ ಒಂದು ಸೂಟ್ ಆಗತ್ತೆ ಅಂತ. ಯಾವ ರಾಶಿಗೆ ಯಾವ ಸಂಖ್ಯೆ ಗುರುಜಿ? ಖಂಡಿತ ಸಮಯದ ಅಭಾವದಿಂದ ಇವತ್ತೊಂದು 2 ರಾಶಿ ಮಾತಾಡೋಣ. ಯಾವ ರಾಶಿಗೆ ರಾಶಿಯ ಒಂದು ಆಧಿಪತ್ಯದ ಮೇಲೆ ಬಹಳ ಸುಲಭವಾಗಿರ್ತಕ್ಕಂಥದ್ದು ಒಂದು ಫಾರ್ಮುಲೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾರು ಮೇಷ ರಾಶಿ ಇದ್ದಾರೆ ನೋಡಿ, ಇಲ್ಲಿ 8 ಕೆಟ್ಟದಲ್ಲ ಅಥವಾ 4 ಕೆಟ್ಟದಲ್ಲ, ಆ ನಂಬರ್ ಯೂಸ್ ಮಾಡಿ ನೋಡಿ, ಖಂಡಿತ ಚೆನ್ನಾಗಿರುತ್ತೆ. ಎಲ್ಲಾ ನಂಬರ್ಗಳು ಒಳ್ಳೇದೆ, ಎಲ್ಲಾ ಗ್ರಹಗಳು ಒಳ್ಳೇದೆ. ಭಗವಂತ ಎಲ್ಲಾ ಗ್ರಹಗಳನ್ನ ಏನು ಕೊಟ್ಟಿದ್ದಾನೆ ಅಂದ್ರೆ ಒಂದು ಪರಿಪಕ್ವವಾಗ್ಲಿ ಎಲ್ಲಾರು ಅಂತ. ಈಗ ನಾವು ಒಬ್ಬ ವಿದ್ಯಾರ್ಥಿನ ಕ್ಲಾಸಿಗೆ ಕಳಿಸ್ತೀವಿ, ಅಲ್ಲಿ ಮೇಷ್ಟ್ರು ಹೊಡೆದ್ರು ಬೈದ್ರು ಅಂದ ತಕ್ಷಣ ನಾವು ಕ್ಲಾಸಿಗೆ ಕಳಿಸೋದನ್ನ ನಿಲ್ಸ್ಬಿಡಲ್ಲ. ಯಾಕಂದ್ರೆ ಕಲೀಲಿ, ಪಾಠವನ್ನ ಶ್ರದ್ಧೆಯಿಂದ ಕಲೀಲಿ ಅಂತ ಹೇಳ್ಬಿಟ್ಟು ಆ ಟೀಚರ್ ಹೊಡಿತಾರೆ, ಮಾಡ್ತಾರೆ, ಬೈತಾರೆ. ಸೊ ಪೋಷಕರಾಗಿರ್ತಕ್ಕಂಥವ್ರು ಈಗ ಏನೋ ಬೇರೆ ತರ ಚೇಂಜ್ ಆಗಿದ್ದಾರೆ ಅನ್ನೋ ಗೊತ್ತಿಲ್ಲ, ಬಟ್ ಪೋಷಕರು ಅದನ್ನ ಬಿಡ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ನಾಗರಿಕ ಆಗ್ಬೇಕು ಅಂದ್ರೆ ಶಿಸ್ತು ಬರಲೇಬೇಕು. ಸೊ ಆ ಶಿಸ್ತು ಬಂದಿರ್ತಕ್ಕಂಥದ್ದು ಗುರು ಅಲ್ಲಿ ಏನೋ ಒಂದು ಶಿಕ್ಷೆ ಕೊಡ್ತಾನೆ. ಅದೇ ರೀತಿ ಎಲ್ಲಾ ಗ್ರಹಗಳು ಒಂದು ಮನುಷ್ಯನ ಪರಿಪಕ್ವವಾಗಿ ಆಗ್ಬೇಕು ಅಂದ್ರೆ ಕಷ್ಟ ಕೊಟ್ಟೆ ಕೊಡ್ತಾರೆ. ಎದುರ್ಕೊಂಡು ಹೋಗ್ಬಾರ್ದು. ರಾಹು ಹಂಗ್ ಮಾಡ್ಬಿಡ್ತಾನಂತೆ, ಕೇತು ಹಿಂಗ್ ಮಾಡ್ಬಿಡ್ತಾನಂತೆ, ಶನಿ ಹಂಗಾಗತ್ತಂತೆ, ಶನಿ ಹಿಂಗೆ ಸಾಡೆ ಸಾತಿ, ಅದು ಇದು ಏನ್ ನಥಿಂಗ್. ಆ ಸಾಡೆ ಸಾತಿ ಯಾವುದೂ ಇಲ್ಲ, ಸುಮ್ನೆ ಅದು ನಮ್ಗೆ ಒಂದು ಭ್ರಮೆ ಅಷ್ಟೇ. ಕಷ್ಟ ಯಾವಾಗ್ಲೂ ಇರುತ್ತೆ, ಸಾಡೆ ಸಾತಿ ಇಲ್ಲದೆ ಇದ್ಬೇಕಾದ್ರೂ ಕಷ್ಟ ಇರುತ್ತೆ. ಯಾವ ವರ್ಷ ಕಷ್ಟ ಇರ್ಲಿಲ್ಲ ನಿಮಗೆ ಹುಟ್ಟದಿಂದ ಇಲ್ಲಿವರೆಗೂ? ಆಯಾ ಟೈಮಲ್ಲಿ ಆಯಾ ಕಷ್ಟ ಇತ್ತು, ಆಯಾ ಟೈಮಲ್ಲಿ ಆಯಾ ಕಷ್ಟ ಇದ್ದೇ ಇರ್ತದೆ. ನಾವು ಸುಮ್ಮನೆ ಈಗ ಆ ಇದು ತಾಳೆಗೆರೆ ಆಗದಂಗೆ ಇವಾಗ ಈ ತರ ಬಂದಿದೆ, ಈಗ ಸಾಡೆ ಸಾತಿ ಇದೆ ಅದಕ್ಕೆ ನಮ್ಗೆ ತೊಂದರೆ ಅಂತ ಹೇಳ್ತೀವಿ. ಸಾಡೆ ಸಾತಿ ಹೋಗಾದ್ಮೇಲೆ ಮತ್ತೆ ತೊಂದರೆ ಬರ್ತಾ ಇರ್ತ, ಅವಾಗ ಯಾವ್ದನ್ನ ಮಾಡೋದು? ಅವಾಗ ಇನ್ನೊಂದು ಯಾವ್ದೋ ಗ್ರಹನ ಕರ್ಕೊಂಡ್ ಬರೋಣ, ಇದರಿಂದ ತೊಂದರೆ. ಪ್ರತಿ ಮನುಷ್ಯನಿಗೂ ಪ್ರತಿ ತಿಂಗಳಲ್ಲಿ ಪ್ರತಿ ದಿವಸದಲ್ಲಿ ಒಂದರಲ್ಲಿ ತಾಪತ್ರೆ ಹೋದ್ರೆ ಇನ್ನೊಂದು ತಾಪತ್ರೆ ಬಂದೇ ಬರುತ್ತೆ. ನಮ್ಗೆ ಹಣಕಾಸಿನ ತಾಪತ್ರೆ ಹೋದ್ರೆ ಆ ಆರೋಗ್ಯದ ತಾಪತ್ರೆ ಬರುತ್ತೆ, ಆರೋಗ್ಯ ತಾಪತ್ರೆ ಹೋದ್ರೆ ಕಿರಿಕಿರಿ ಯಾವ್ದೋ ಅವ್ರದ್ದು ಮನೆ ನೆರೆ ಹೊರೆ ಇರೋದು ಕಿರಿಕಿರಿ ಬರುತ್ತೆ, ಅದು ಹೋದ್ರೆ ಆ ನಮ್ಗೆ ಯಾರೋ ಒಬ್ರು ಏನೋ ಒಂದು ಪ್ರಾಬ್ಲಮ್ ಮಾಡ್ತಕ್ಕಂಥದ್ದು ಬೈಯುವಂಥದ್ದು ಬರುತ್ತೆ. ಮತ್ತೆ ಕೆಲಸದಲ್ಲಿ ಕಿರಿಕಿರಿ ಕಾನ್ಸ್ಟೆಂಟ್, ಕಿರಿಕಿರಿ ಗ್ಯಾರಂಟಿಡ್. ಸೊ ಪ್ರತಿಯೊಬ್ಬ ಮನುಷ್ಯನು ಪ್ರತಿ ದಿವಸ ಅಥವಾ ಒಂದು ವಾರದಲ್ಲಿ ನೋಡಿ ಅವ್ನಿಗೆ ಯಾವ್ದೋ ಒಂದು ದುಃಖ ಇದ್ದೇ ಇರುತ್ತೆ. ಈ ದುಃಖನ ತಗೊಂಡಾಗ ಎಲ್ಲಾ ಗ್ರಹಗಳ ಮೇಲೆ ಹಾಕಕ್ ಹೋಗ್ಬೇಡಿ, ಹಿಂಗಾಗ್ತದೆ ಅಂತ ಯಾವ್ದು ಇಲ್ಲ. ಅಲ್ಲಿ ದಶಾಭುಕ್ತಿ ಹೇಳುತ್ತೆ ಎಷ್ಟು ವರ್ಷ ಆಗಿರುತ್ತೆ ಅಂತ, ತುಂಬಾ ವರ್ಷ ಆಗಿರುತ್ತಾ, ಸ್ವಲ್ಪ ಸಾಧಾರಣವಾಗಿರುತ್ತಾ ಅಂತ. ಮೇಷರಾಶಿಯವ್ರಿಗೆ ಈ 6ನೇದು ನಂಬರು ಮತ್ತೆ 8ನೇ ನಂಬರು ಅದ್ಭುತವಾಗಿರುತ್ತೆ. ಯಾರು ಮೇಷರಾಶಿ ಇರುತ್ತೋ 6 ಮತ್ತೆ 8 ಯೂಸ್ ಮಾಡಿ ಹೇಳ್ತೀನಿ. ಖಂಡಿತ 6, 8 ಬೇಡ ಅಂತಾರೆ, 8 ಯೂಸ್ ಮಾಡ್ರಿ. ಬೆಂಜಮಿನ್ ಫ್ರಾಂಕ್ಲಿನ್ ಹುಟ್ಟಿರ್ತಕ್ಕಂಥದ್ದು 8ನೇ ತಾರೀಕು, 8, 17, 26 ಯಾರು ಹುಟ್ಟುತ್ತಾರೋ ಅವರೆಲ್ಲ ಅದೇ ತಾರೀಕು ಅವರೇ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿರೋದು 17ನೇ ತಾರೀಕೆ. ನರೇಂದ್ರ ಮೋದಿ ಅವರು ಹುಟ್ಟಿರೋದು 17ನೇ ತಾರೀಕೆ. ಮೊಹಮ್ಮದ್ ಅಲಿ ಬಾಕ್ಸರ್, ಫೇಮಸ್ ಬಾಕ್ಸರ್, ಅವ್ರು ಹುಟ್ಟಿರೋದು 17ನೇ ತಾರೀಕು. ಸೊ ಪ್ರತಿಯೊಬ್ಬರು ಒಂದೊಂದು ತಾರೀಕಲ್ಲಿ ಹುಟ್ಟಿರ್ತಾರೆ. ಅವರವರ ಜಾತಕದ ಮೇಲೆ, ಒಂದು ಗ್ರಹಗಳ ಮೇಲೆ, ದಶಾಭುಕ್ತಿ ಮೇಲೆ ಫಲಗಳು ಕೊಟ್ಟಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತ್ ಇಂದ ಏನಲ್ಲ, ಡೇಟ್ ಇಂದ ಅಲ್ವೇ ಅಲ್ಲ. ಆದ್ರೂ ಕೂಡ ನನ್ನ ಪ್ರಕಾರ ಏನೋ ಅವ್ರಿಗೆ ಖುಷಿ ಆಗ್ಲಿ ಯಾವ್ದು ಅಂತ ಹೇಳಿ ಒಂದು ಸೈಂಟಿಫಿಕ್ ಬೇಸಿಸ್ ಅಲ್ಲಿ ಮೇಷರಾಶಿಯವರಿಗೆ 6ನೇದು ಮತ್ತೆ 8ನೇದು ಯೂಸ್ ಮಾಡಿ. ಮತ್ತೆ ಅದೇ ತರ ವೃಷಭ ಇದೆ. ವೃಷಭದ ಒಬ್ಬನ ನಾಳೆ ಮಾತಾಡೋಣ, ಸಮಯದ ಅಭಾವ ಅಂತ ಹೇಳ್ತಾರೆ, ನಾಳೆ ಹೇಳೋಣ. ಖಂಡಿತ ಎಲ್ಲ ಒಂದ್ ಕಡೆ ಎಲ್ಲರೂ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಯಾಕಂದ್ರೆ ನೀವು ಹೇಳ್ತಾ ಇರ್ತೀರಾ ಯಾವಾಗ್ಲೂ ಏನಂದ್ರೆ ಸಂಖ್ಯೆನ ಅಷ್ಟೊಂದು ಏನು ಇನ್ವಾಲ್ವ್ ಆಗಲ್ಲ ನಮ್ ಜೀವನದಲ್ಲಿ ಅಂತ. ಬಟ್ ನೀವೇ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇರುವಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಬಟ್ ಏನ್ ಮಾಡಕ್ಕಾಗಲ್ಲ, ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಾಳೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಇನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ವೀಕ್ಷಕರೇ ಖಂಡಿತ ಬೇಜಾರ್ ಮಾಡ್ಕೋಬಿಡಿ, ನಾಳಿನ ಎಪಿಸೋಡ್ ನೋಡಿ. ಯಾಕಂದ್ರೆ ಇದು ಏನ್ ಇವತ್ತು ಸ್ಟಾಪ್ ಆಗಿದೆ ಇಲ್ಲಿಂದ ಕಂಟಿನ್ಯೂಟಿ ಆಗುತ್ತೆ ನಾಳೆ ಎಪಿಸೋಡ್ ಅಲ್ಲಿ ಅಂತ ಹೇಳ್ತಾ, ಇನ್ನ ನೀವು ಕೂಡ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು, ಕ್ಲಾಸಸ್ಗೆ ವಿಸಿಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾನ್ ಕೂತೆ ಈ ತರ ಇದೆಯಾ, ಒಂದು ನಕ್ಷತ್ರ ನಾಡಿಯಲ್ಲಿ ಇಷ್ಟೊಂದೆಲ್ಲ ಕಲಿಬಹುದಾ, ಇಷ್ಟೊಂದು ಈಸಿಯಾಗಿ ಜ್ಯೋತಿಷ್ಯ ಕಲಿಬಹುದಾ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಸೊ ಅದೇ ತರ ಭಾವ ನಿಮಗೂ ಕೂಡ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಇನ್ನ ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.